ನಮಸ್ತೆ, ನಂದಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಶಂಖಪುಷ್ಪದಿಂದ ಟೀ ಮಾಡೋಣವಾ? ಅದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಈ ಥರ ಶಂಖಪುಷ್ಪದ್ದು ಬಳ್ಳಿ ಇರುತ್ತೆ. ಅದರಲ್ಲಿ ಈ ಥರ ಹೂ ಬಿಟ್ಟಿರ್ತವೆ. ಬ್ಲೂ ಕಲರ್, ನೀಲಿ ವರ್ಣದ್ದು. ನೋಡಿ, ಈ ಥರ ಎಲ್ಲ ಹೂವನ್ನು ಕಿತ್ಕೊಂಡು ಒಂದೊಂದಾಗೆ ಕಿತ್ಕೋಬೇಕು ಹೂವನ್ನ. ನೋಡಿ, ಈ ಥರ ಹೂವೆಲ್ಲ ಕಿತ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣವಾ? ನೋಡಿ, ಇದು ಒಂದು ಜಾತಿಯ ಶಂಖಪುಷ್ಪ. ಇದರಲ್ಲಿ 2 ಜಾತಿಯ ಶಂಖಪುಷ್ಪ ಇದೆ. ಇದು ನೋಡಿ, ಫಸ್ಟ್ ಬೇರೆ ಇದರಲ್ಲಿ ದಳಗಳು ತುಂಬಾ ಇದ್ದಾವೆ. ಅದರಲ್ಲಿ ಒಂದೇ ದಳ ಇತ್ತು. ಇದು ನೋಡಿ 2 ಜಾತಿದ್ದು ಶಂಖಪುಷ್ಪ. ಫಸ್ಟು ಬಟ್ಲಲ್ಲಿ 2 ಗ್ಲಾಸ್ ನೀರು ಹಾಕೊಂಡ್ಬಿಡೋಣವಾ? ನೋಡಿ, ಈ ಥರ ನೀರು ಹಾಕೊಂಡ್ಮೇಲೆ ಶಂಖಪುಷ್ಪ ಎಲ್ಲ ಹೂವೆಲ್ಲ ಹಾಕ್ಕೋಬೇಕು. ಹೂವೆಲ್ಲ ಈ ಥರ ಒಂದೊಂದೇ ಹಾಕ್ಕೋಬೇಕು. ನೋಡಿ, ಫಸ್ಟಲ್ಲಿ ಬಿಸಿ ಆದಮೇಲೆ ಈ ಥರ ಜಸ್ಟ್ ಸ್ವಲ್ಪನೇ ಕಲರ್ ಬಿಟ್ಟಿದೆ. ನೋಡಿ, ಇದು ಸೆಕೆಂಡ್ ಸ್ಟೇಜ್. ಇದರಲ್ಲಿ ನೋಡಿ ನೋಡಿ ಕಲರ್ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಎಲ್ಲ ಕಲರ್. ಚೆನ್ನಾಗಿ ಕುದೀತಾ ಇದೆ ಅಲ್ವಾ ನೀರು? ಈ ಥರ ಕುದಿಸ್ಬೇಕು. ಆದಮೇಲೆ ಸ್ಟೇನರಿಂದ ಸ್ಟೇನ್ ಮಾಡ್ಕೋಬೇಕು ಗ್ಲಾಸಲ್ಲಿ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಕಲರ್ ಎಲ್ಲ ಫುಲ್ ಕಲರ್ಫುಲ್. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬಳಸ್ದೇನೆ ನ್ಯಾಚುರಲ್ ಆಗಿ ಬ್ಲೂ ಟೀನ ಈ ಥರ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಈ ಥರ ಸ್ಟೇನ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಅದಾದಮೇಲೆ ನೋಡಿ, ಅರ್ಧ ಹೋಳು ನಿಂಬೆಹಣ್ಣನ್ನು ತಗೊಂಡು ರಸ ಹಿಂಡ್ಕೋಬೇಕು ಚೆನ್ನಾಗಿ. ರಸ ಹಿಂಡುವಾಗಲೇ ನೋಡಿ ಕೆಳಗಡೆ ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಒಂಥರ ಮ್ಯಾಜಿಕ್ ರೀತಿ ಆಗುತ್ತೆ ಇದು. ಬ್ಲೂ ಇದ್ದಿದ್ದು ಪರ್ಪಲ್ ಆಗಿ ಕನ್ವರ್ಟ್ ಆಗುತ್ತೆ ಕಲರು. ನೋಡಿ, ಆಲ್ರೆಡಿ ಕೆಳಗಡೆ ಆಗ್ತಾ ಇದೆ. ಸ್ಪೂನ್ ಹಾಕಿ ಕಲಸಿದ ಮೇಲೆ ಅಂತೂ ಫುಲ್ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಬ್ಲೂವಿಂದ ಪರ್ಪಲ್ಗೆ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯ್ತಲ್ವಾ? ಒಂಥರ ಮ್ಯಾಜಿಕ್ ಥರ. ಈ ಟೀದು ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ನೋಡೋಣವಾ? ಇದು ಮೇನಾಗಿ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಸ್ಕಿನ್ಗೆ ಮತ್ತು ಹೇರಿಗೆ ಕೂಡ ಅಷ್ಟೇ ಚೆನ್ನಾಗಿ ಇದು. ಬ್ಲಡ್ ಶುಗರ್ ಲೆವೆಲ್ ಮ್ಯಾನೇಜ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಬ್ರೈನ್ ಫಂಕ್ಷನ್ಗೆ ಮಾತ್ರ ತುಂಬಾ ಹೆಲ್ಪ್ ಆಗುತ್ತೆ. ಈ ಟೀಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಕಲರ್ ನೋಡಿ ಹೇಗೆ ಚೇಂಜ್ ಆಗಿದೆ. ಹೂವಿಂದು ಬ್ಲೂ ಇದ್ದಿದ್ದು ವೈಟ್ ಆಗಿದೆ. ಥ್ಯಾಂಕ್ ಯು.